ಈ ಕೇಕ್ ಅನ್ನ ಮಾಡೋದಕ್ಕೆ ಮೈದಾ, ಸಕ್ಕರೆ, ಮೊಟ್ಟೆ ಇದ್ಯಾವುದನ್ನೂ ಕೂಡ ಬಳಸದೆ ತುಂಬಾ ಸುಲಭವಾಗಿ ಮನೆಯಲ್ಲಿಯೇ ಮೃದುವಾದ ಪ್ಲಮ್ ಕೇಕ್ ಅನ್ನ ಮಾಡಬಹುದು. ಇದು ಬೇಕರಿಯಲ್ಲಿ ಸಿಗುವ ಕೇಕ್ ತರನೇ ಇರುತ್ತೆ. ಹಾಗಾದ್ರೆ ಪ್ಲಮ್ ಕೇಕ್ ಅನ್ನ ಹೇಗ್ ಮಾಡುದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಕಪ್ ಬೆಲ್ಲ, 1/4 ಕಪ್ ನೀರನ್ನ ಸೇರಿಸಿ ಬೆಲ್ಲವನ್ನ ಕರಗಿಸಿಕೊಳ್ಳಿ. ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಕತ್ತರಿಸಿದ ಬಾದಾಮಿ 2 ಟೇಬಲ್ ಸ್ಪೂನ್, ಗೋಡಂಬಿ 2 ಟೇಬಲ್ ಸ್ಪೂನ್, ಕರಿ ದ್ರಾಕ್ಷಿ 2 ಟೇಬಲ್ ಸ್ಪೂನ್, ಚೆರ್ರಿ 1 ಟೇಬಲ್ ಸ್ಪೂನ್, ಒಣ ದ್ರಾಕ್ಷಿ 2 ಟೇಬಲ್ ಸ್ಪೂನ್, ಟೂಟಿ ಫ್ರೂಟಿ 2 ಟೇಬಲ್ ಸ್ಪೂನ್, ಖರ್ಜೂರ 1 ಟೇಬಲ್ ಸ್ಪೂನ್ ಇವೆಲ್ಲವನ್ನ ಹಾಕಿ 4 ರಿಂದ 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಮಗುಚುತ್ತೀರಿ. ಆಗ ಬೆಲ್ಲದೊಂದಿಗೆ ಡ್ರೈ ಫ್ರೂಟ್ಸ್ ಚೆನ್ನಾಗಿ ನೆನೆದು ಮೃದುವಾಗುತ್ತೆ. ಈಗ ಸ್ಟವ್ ಅನ್ನ ಆಫ್ ಮಾಡಿ ಆರಲು ಬಿಡಿ. ಇನ್ನೊಂದು ಪಾತ್ರೆಗೆ ಅರ್ಧ ಕಪ್ ಹಾಲು, ವಿನಿಗರ್ 1 ಟೀ ಸ್ಪೂನ್, ಎಣ್ಣೆ 1/4 ಕಪ್, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್, ಚಕ್ಕೆ ಪುಡಿ ಅರ್ಧ ಟೀ ಸ್ಪೂನ್, ಒಣ ಶುಂಠಿ ಪುಡಿ 1 ಟೀ ಸ್ಪೂನ್, ಜಾಯಿಕಾಯಿ ಪುಡಿ ಚಿಟಿಕೆ, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಇವೆಲ್ಲವನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಹಿಟ್ಟನ್ನ ಜರಡಿ ಹಿಡಿಯಬೇಕಾಗತ್ತೆ. ಕೇಕ್ ಗಂಟು ಗಂಟಾಗಬಾರ್ದು. ಹಾಗಾಗಿ 1 ಕಪ್ ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನ್ ಉಪ್ಪು ಇವೆಲ್ಲವನ್ನ ಜರಡಿ ಹಿಡಿದು ಈ ರೀತಿ ಮಿಕ್ಸ್ ಮಾಡಿ. ನಂತರ ನೆನೆಸಿಕೊಂಡಿರುವ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ 1 ಟೇಬಲ್ ಸ್ಪೂನ್ ಹಾಲನ್ನ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ. ಹಿಟ್ಟು ಈ ರೀತಿ ಇರಲಿ. ಬಟರ್ ಪೇಪರ್ ಹಾಕಿರುವ ಕೇಕ್ ಮೌಲ್ಡ್ಗೆ ಮಾಡಿಕೊಂಡಿರುವ ಹಿಟ್ಟನ್ನು ಹಾಕಿ ಟ್ಯಾಪ್ ಮಾಡಿ. ಇದರ ಮೇಲೆ ಚೆರಿ, ಗೋಡಂಬಿ, ಕರಿ ದ್ರಾಕ್ಷಿ ಹಾಗೂ ಟೂಟಿ ಫ್ರೂಟಿಯಿಂದ ಅಲಂಕರಿಸಿ. 10 ನಿಮಿಷ ಪ್ರೀಹೀಟ್ ಮಾಡಿಕೊಂಡಿರುವ ಬಾಣಲೆಯಲ್ಲಿ ಅಲಂಕರಿಸಿದ ಕೇಕ್ ಅನ್ನಿಟ್ಟು 30 ರಿಂದ 40 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿ. ಓವನ್ ಅಲ್ಲಾದ್ರೆ 10 ನಿಮಿಷ ಪ್ರೀಹೀಟ್ ಮಾಡಿ 180 ಡಿಗ್ರಿಯಲ್ಲಿ 30 ರಿಂದ 35 ನಿಮಿಷ ಬೇಕ್ ಮಾಡಬೇಕು. 40 ನಿಮಿಷದ ನಂತರ ಕೇಕ್ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕೆ ಒಂದು ಚಾಕು ಅಥವಾ ಟೂತ್ ಪಿಕ್ ಇಂದ ಮಧ್ಯೆ ಚುಚ್ಚಿದಾಗ ಟೂತ್ ಪಿಕ್ಗೆ ಹಿಟ್ಟು ಅಂಟಬಾರದು. ಅಕಸ್ಮಾತ್ ಅಂಟಿದ್ರೆ ಇನ್ನೂ 5 ನಿಮಿಷ ಬೇಯಿಸಬೇಕಾಗತ್ತೆ. ಕೇಕ್ ತಣ್ಣಗಾದ್ಮೇಲೆ ಅನ್ಮೋಲ್ಡ್ ಮಾಡಿ. ಮೊಟ್ಟೆಯನ್ನ ಉಪಯೋಗಿಸದೆ ಸಾಫ್ಟ್ ಆಗಿ ಕೇಕ್ ಅನ್ನ ಮಾಡಬಹುದು. ಹಾಗೆಯೇ ಮನೆಯಲ್ಲಿಯೇ ಕೇಕ್ ಮಾಡಿರೋ ಖುಷಿ ಕೂಡ ಸಿಗುತ್ತೆ. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.